ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ಯಾರಿಗಾದರೂ ದೀರ್ಘಕಾಲಿಕ ಸಮಸ್ಯೆಗಳಿದ್ದರೆ ಕಾಲ್ ಮಾಡಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಸ್ಕಿನ್ ಅಲರ್ಜಿಗಳು, ಚರ್ಮ ವ್ಯಾಧಿಗಳು ಅಂತ ಕರಿತೀವಿ. ಚರ್ಮ ರೋಗಗಳು, ಚರ್ಮ ವ್ಯಾಧಿಗಳಲ್ಲಿ ನಾನಾ ರೀತಿ ಇದೆ. ಗಜ್ಜಿ ಇದೆ, ತುರಿಕೆ ಇದೆ, ಆಮೇಲೆ ಸೋರಿಯಾಸಿಸ್ಸು, ಆಮೇಲೆ ರಿಂಗ್ ವಾರ್ಮ್ ಟೈಪು, ರಿಂಗ್ ಆಗಿ ಒಂಥರ ಹೂವು ಅರಳದಂಗೆ ಫಸ್ಟು ಚಿಕ್ಕದಾಗಿ ಬರುತ್ತೆ. ಆಮೇಲೆ ಬರ್ತಾ ಸ್ಪ್ರೆಡ್ ಆಗ್ತಾ ಇರ್ತದೆ. ತೊಡೆ ಸಂದುಗಳಿಂದ ಹಿಡಿದು ಪ್ರತಿ ಒಂದು ಕಡೆಯೂ ಅದು ಹರಡ್ತಾ ಹೋಗ್ತಾ ಇರ್ತದೆ. ಈ ರೀತಿ ಸ್ಕಿನ್ ಸಮಸ್ಯೆಗಳು ಅಂದರೆ ಚರ್ಮ ವ್ಯಾಧಿಗಳು ಇರ್ತಕ್ಕಂಥವ್ರು ಯಾರೇ ಆಗಲಿ ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥ ಮೊದಲ ಕರ್ತವ್ಯ ಏನಪ್ಪ ಅಂತಂದರೆ ಪಥ್ಯ ಅಂದರೆ ಏನಪ್ಪ, ನಾನು ಅಲ್ಲಿ ಬಳಸಿದ್ದೀನಿ ಇಲ್ಲಿ ಬಳಸಿದ್ದೀನಿ, ವರ್ಷಾಂಗಟ್ಲೆ ಬಳಸ್ತಾ ಇದ್ದೀನಿ, ಆದರೂ ವಾಸಿ ಆಗಿಲ್ಲ, ಅದಕ್ಕೆ ನಾನು ತಿಂತಾ ಇದ್ದೀನಿ ಸಾರ್ ಅಂತಾರೆ. ಆದರೆ ವಾಸಿ ಆಗಿಲ್ಲ ಸರಿ, ಆದರೆ ತಿಂತಾ ಇರ್ತಕ್ಕಂಥದ್ದು ಏನು, ಚಿಕನು, ಹಸಿಮೆಣಸಿನ್ಕಾಯಿ, ಬದನೆಕಾಯಿ, ಹುಣಸೆಹಣ್ಣು, ಮೀನು ಇಂಥವೆಲ್ಲ ತಿಂದರೆ ನಿಮ್ಮ ರೋಗಕ್ಕೆ ಇನ್ನೂ ಹೆಚ್ಚಿಗಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಕಾರಣ ಏನಪ್ಪ ಅಂತಂದರೆ ಆ ಕಡೆ ಔಷಧಿಗಳು ಕೆಲಸ ಮಾಡ್ತಾ ಇಲ್ಲ ನೀವು ತಿರುಗಿ, ಆದರೆ ಅದ್ರ ಜೊತೆಗೆ ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಪಥ್ಯ ಇರೋದಿಲ್ಲ. ಕೆಲವರು ಯಾರಾದರೂ ಪಥ್ಯ ಹೇಳಿರ್ತಾರೆ, ಆ ಜಾಗದಲ್ಲಿ ನೀವು ಅದನ್ನು ವಾಸಿ ಆಗಿಲ್ಲ ಅಂತಂದಾಗ ಏನಾಗುತ್ತೆ ಅಂತಂದರೆ ಎಲ್ಲೋದ್ರೂ ವಾಸಿ ಆಗ್ತಲ್ಲ, ಬಾಯಿಗೆ ಒಂದು ಸಿಕ್ಕಿದ್ದೆಲ್ಲ ತಿನ್ನೋ ಅಂತೇಳಿ ತಿಂತಾ ಇರ್ತೀರ. ಆವಾಗ ಇನ್ನೂ ರೋಗ ಉಲ್ಬಣವಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಆದ್ದರಿಂದ ನಾನು ಹೇಳೋದೇನೆಂದರೆ, ನಿಮಗೆ ಎಂಥ ಚರ್ಮ ರೋಗಗಳಿರಲಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಕಳಿಸ್ಕೊಡ್ತೀವಿ ನಾವು. ಯಾಕಂದರೆ ಬಹಳಷ್ಟು ಜನಗಳು ನೋಡ್ತೀನಿ ನನ್ನ ವೀಡಿಯೋಗಳಲ್ಲಿ ತೋರಿಸ್ತೀನಿ, ಅದನ್ನು ಯಾವ ರೀತಿ ಏನು ಎತ್ತ ಅಂತೇಳಿ ತೋರಿಸ್ತೀನಿ, ನೋಡಿ ನೀವು ಬೇಕಾದರೆ. ಬಹಳಷ್ಟು ಜನ ಹಿಂಗೆ ಸೋರಿಯಾಸಿಸ್ ಕೈಗಳಲ್ಲಿ ಕಾಲುಗಳಲ್ಲಿ ಬಂದ್ಬಿಟ್ಟಿರ್ತದೆ, ರಕ್ತ ಬರ್ತಾ ಇರ್ತದೆ, ಒಡೆದೋಗಿರ್ತದೆ, ಊಟ ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಸಮಸ್ಯೆಗಳಲ್ಲೂ ಬಾಧೆ ಪಡ್ತಾ ಇರ್ತಾರೆ. ಆದರೆ ಅಂಥವ್ರಿಗೂ ಇಲ್ಲಿ ವಾಸಿ ಆಗ್ತದೆ, ಏನು ಸಮಸ್ಯೆ ಇಲ್ಲ. ಆಮೇಲೆ ಮುಖ್ಯವಾಗಿ ಸಣ್ಣದಾಗಿ ಏನಾದರೂ ಚರ್ಮ ರೋಗಗಳು ರೀಸೆಂಟಾಗಿ ಕಾಣಿಸ್ಕೊಂಡಿದ್ದಾವೆ, ನಮಗೆ ಹೊಸ್ದಾಗಿ ಬಂದಿದೆ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ನಾನು ಇವತ್ತೊಂದು ರೆಮಿಡಿ ತೋರಿಸ್ತೀನಿ. ಅದನ್ನು ನಿಮಗೆ ಇವಾಗ ಮಾಡ್ಕೊಳ್ಳಿ, ಮನೆಗಳಲ್ಲಿ ಆ ಸಮಸ್ಯೆಯಿಂದ ಬಗೆಹರಿಸ್ಕೋಬೋದು. ಚರ್ಮ ರೋಗಗಳಲ್ಲಿ ಮೇಯ್ನು ಅಂದರೆ ಪಥ್ಯ ಸತ್ಯ ತಪ್ಪಿದ್ರು ಪಥ್ಯ ತಪ್ಪಂಗಿಲ್ಲ. ಇದನ್ನು ನೀವು ಮೈಂಡಲ್ಲಿ ಫಿಕ್ಸ್ ಆಗಿ. ಪಥ್ಯ ಇಲ್ಲದೆ ನಾನು ಔಷಧಿಗಳು ಕೊಡೋದು ಇಲ್ಲ, ಪಥ್ಯ ಇದ್ದವ್ರಿಗೆ ಮಾತ್ರ ಔಷಧಿ ಕೊಡ್ತಕ್ಕಂಥದ್ದು. ಮೇಯ್ನು ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ 2 ಐಟಮ್ ನೋಡಿ. ಇದು ಗೋಮೂತ್ರ ಅಂತ ಕರಿತೀವಿ, ನಮ್ಮ ನಾಟಿ ಹಸುವಿನ ಗೋಮೂತ್ರ ಒರಿಜಿನಲ್ ಆಗಿರಬೇಕು. ಕೆಲವರೆಲ್ಲ ಹೇಳ್ತಾರೆ ಮಾಮೂಲಿ ಸೀಮೆ ಹಸುದಾದ್ರೂ ನಡೀತದೆ ಅಂತ. ಇಲ್ಲ, ನಾಟಿ ಹಸು. ಯಾಕಂದರೆ ಕಾಡು ಮೇಯ್ದಿರ್ತಕ್ಕಂಥದ್ದು, ಮನೆ ಹತ್ರ ಕಟ್ಟ ಹಾಕ್ಕೊಂಡು ಯಾವುದೋ ಒಣ ಹುಲ್ಲು ಯಾವುದೋ ಒಂದು ಹಾಕ್ತಾ ಇರ್ತಾರೆ, ಅದಲ್ಲ. ಸ್ವಲ್ಪ ಕಾಡು ಬಯಲು ಪ್ರತಿದಿನ ಓಡಾಡ್ತಾ ಇರ್ತಕ್ಕಂಥದ್ದು ಯಾವುದಿದೆಯೋ ನಾಟಿ ಹಸು, ಅಂಥ ಹಸುವಿನ ಮೂತ್ರ ತಗೊಳ್ಳಿ, ಗೋಮೂತ್ರ ಅಂತ ಕರಿತೀವಿ. ಆ ಗೋಮೂತ್ರ ನೀವು ತಗೊಂಡು, ಇದು ಒಂದು ಪಟಿಕೆ ನೋಡಿ. ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿದ್ರೆ ಪಟಿಕೆ ಕೊಡ್ರಪ್ಪ ಅಂದರೆ ಕೊಡ್ತಾರೆ. ಇದು ಬಹಳಷ್ಟು ಮನೆಗಳಲ್ಲಿ ದಿಷ್ಟಿಗೆ ಕಟ್ತಾ ಇರ್ತಾರೆ, ಮತ್ತು ಎಲ್ಲ ಅಂಗಡಿಗಳಲ್ಲೂ ಎಲ್ಲ ಕಡೆ ಕಟ್ಟಿರ್ತಾರೆ. ಇದನ್ನು ಪಟಿಕೆ ಅಂತ ಕರಿತೀವಿ. ಇದನ್ನು ಏನು ಮಾಡಬೇಕು ಅಂದರೆ, ನಿಮಗೆ ಸೋರಿಯಾಸಿಸ್ ಬಂದಿದೆ ಅಥವಾ ರಿಂಗ್ ವಾರ್ಮ್ಸು, ಕೆಲವೆಲ್ಲ ಸ್ಕಿನ್ ಅಲರ್ಜಿಗಳು, ತುರಿಕೆ, ಗಜ್ಜಿ ಇಂಥವಿದೆ ಅಂದಾಗ ಗೋಮೂತ್ರನ ಒಂದು ಕಲ್ಲು ಮೇಲೆ ಒಂದಷ್ಟು ಹಾಕ್ಬಿಟ್ಟು ಈ ಕಲ್ಲು ತಗೊಂಡು ಇದನ್ನು ಪಟಿಕೆ ತಗೊಂಡು ಚೆನ್ನಾಗಿ ಉಜ್ಜಬೇಕು. ಉಜ್ಜಿದ್ರೆ ಗಂಧ ಥರ ಬರ್ತದೆ, ಗಂಧ ಥರ ಬರಬೇಕದು. ಬಂದದ್ದನ್ನು ನೀವೇನು ಮಾಡಬೇಕು, ನೀಟಾಗಿ ತೆಗೆದು ಎಲ್ಲಿ ನಿಮಗೆ ಸ್ಕಿನ್ ಅಲರ್ಜಿಗಳಿದೆಯೋ ಆ ಜಾಗದಲ್ಲಿ ಲೇಪನ ಮಾಡ್ತಾ ಬರಬೇಕು. ಬೆಳಗ್ಗೆ ಒಂದು ಟೈಮ್, ರಾತ್ರಿ ಒಂದು ಟೈಮ್, ಬೆಳಗ್ಗೆ ಒಂದು ಟೈಮ್, ರಾತ್ರಿ ಒಂದು ಟೈಮ್. ಮತ್ತು ಮರುದಿನ ನೀವು ಅದನ್ನು ವಾಶ್ ಮಾಡಬೇಕಾದ್ರೆ, ಇವತ್ತು ಬೆಳಗ್ಗೆ ಹಚ್ಕೊಂಡಿದ್ದೀರಾ, ಸಾಯಂಕಾಲಕ್ಕೆ ವಾಶ್ ಮಾಡ್ಕೋಬೇಕಾದ್ರೆ ಹೊಂಗೆ ಮರದ ತೊಗಟೆ ಅಂದರೆ ಚಕ್ಕೆ ಅಥವಾ ಬೇವಿನ ಮರದ ಚಕ್ಕೆ ಕಷಾಯ ಮಾಡಿಬಿಟ್ಟು ಒಂದು ಚಕ್ಕೆ ಬಂದು ಒಂದು 50 ಗ್ರಾಮ್ ಅಷ್ಟು ಹಾಕ್ಬಿಟ್ಟು ಒಂದು 4 ಗ್ಲಾಸ್ ನೀರು ಹಾಕಿ 2 ಗ್ಲಾಸ್ ಉಳಿಯೋಂಥವರೆಗೂ ಚೆನ್ನಾಗಿ ಕಾಯಿಸಿ ಆ 2 ಗ್ಲಾಸನ್ನು ಸೋದಿಸ್ಕೊಂಡು ಆ ಗಾಯನ ತೊಳಿಬೇಕು. ಯಾವುದು ಸ್ಕಿನ್ ಅಲರ್ಜಿ ಎಲ್ಲಿದೆ ಅದನ್ನು ತೊಳಿಬೇಕು. ಆ ಥರ ತೊಳೆದು ಇದನ್ನು ಲೇಪನ ಮಾಡ್ತಾ ಬಂದರೆ ಕಂಪಲ್ಸರಿ ಗುಣವಾಗ್ತಾ ಬರ್ತದೆ. ಅಕಸ್ಮಾತ್ ನಿಮಗೆ ಆಗೋದಿಲ್ಲ, ಸಿಗೋದಿಲ್ಲ, ನಮ್ಗೆ ಔಷಧಿಗಳು ಬೇಕು ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಬಂದು ನೇರವಾಗಿ ಭೇಟಿ ಆಗ್ಬೋದು, ಅಥವಾ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ, ಕಲಿಸ್ಕೊಡ್ತೀವಿ. ಬಳಸಿ ಕಂಪಲ್ಸರಿ 100ಕ್ಕೆ 100% ನಿಮ್ಮ ಇರ್ತಕ್ಕಂಥ ಸ್ಕಿನ್ ಅಲರ್ಜಿನ ನಾವು ವಾಸಿ ಮಾಡ್ಕೊಡ್ತೀವಿ ಅಂತ ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಯಾರೇ ಬೇಕಾದರೂ ಬಂದು ವಾಸಿ ಮಾಡಿಸ್ಕೋಬೋದು ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.